ಹಲೋ. Yeah, ಇನ್ನೋ ಕನ್ನಡ I know ಕನ್ನಡ. ಕನ್ನಡ ಮಾತಾಡಿ. ಕನ್ನಡ ಮಾತಾಡ್ತೀವಿ ಹೇಳಿ. ಇಲ್ಲಿ ಕಗ್ಲಿಪುರದಲ್ಲಿ ನೀವು ಬೋರ್ಡ್ ಹಾಕಿದ್ರಾ? ಇಲ್ಲಿ ಹೈಸ್ಕೂಲ್ ಎದುರುಗಡೆ ಅಲ್ಲಿ ನಂಬರ್ ತೊಗೊಂಡು ಫೋನ್ ಮಾಡ್ತಾ ಇದ್ದೀನಿ. ಎಲ್ಲಿ ಬರುತ್ತೆ ಇದು ಪಾಸಿಬಿಲಿಟಿ? ನೀವು ಯಾರು ಮಾತಾಡ್ತಿರೋದು? ನಾನು ಪ್ರಶಾಂತ್ ಹೊಸದುರ್ಗ ಅಂತ. ಹೇಳಿ ಸರ್, ಮುಂದೆ. ಇಲ್ಲೆಲ್ಲ ಇಂಗ್ಲೀಷ್ ಬೋರ್ಡೇ ಹಾಕಿದಿರಲ್ಲ, ನಿಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಬೋರ್ಡ್ಗಳಲ್ಲಿ 60% ಕನ್ನಡ ಬಳಸಬೇಕು ಅನ್ನುವಂಥದ್ದು ಆದೇಶ ಇದೆ, ಗೊತ್ತಿಲ್ವಾ ನಿಮಗೆ? ಈಗ ಅಲ್ಲಿ ಬೋರ್ಡ್ಗಳು ಇದೆಯಲ್ಲ ಸರ್, ಹಾಂ, ಆ ಬೋರ್ಡ್ಗಳನ್ನ ಪರ್ಮಿಷನ್ ತಗೊಂಡು ಹಾಕೊಂಡಿರೋದು ನಾನು, ಆಯ್ತಾ? ಓಕೆ. ಅದ್ರ ಪರ್ಮಿಷನ್ ಮೇಲೆ Okay. ಈಗ ಅದ್ರ ಮೇಲೆ ಅಡ್ವರ್ಟೈಸ್ ಮಾಡಿದಾರಲ್ಲ, ಹಾಂ, ಅದ್ರಲ್ಲಿ ಅವ್ರು ಅಡ್ವರ್ಟೈಸ್ ಮಾಡಿರೋದು ಹೆಸರು ಇರುತ್ತೆ, ಯಾರು ಮಾಡಿದಾರಂತ. ಓಕೆ ಓಕೆ. ಆದ್ರೆ ಈಗ ಯಾವ್ದು ನೋಡ್ತಿದ್ರ ಅದ್ರಲ್ಲಿ ಯಾವ ನೀವು brand ಇದು ನೋಡ್ತಿದ್ದೀರಾ ಈ ಹೇಳಿ? ಬೋರ್ಡ್ಗಳದ್ದು ಉಸ್ತುವಾರಿ ಎಲ್ಲ ನಿಮ್ದೇ ಅಲ್ವಾ? ನೀವೇ ಕೊಡುವಂಥದ್ದಲ್ವಾ? ನಾವ್ ಹೇಳಿರ್ತೀವಿ ಅವ್ರಿಗೆ 60% ಹಾಕ್ಲಿಕ್ಕೇನೆ. ನೀವೇ ಅಲ್ವಾ? ನೀವೇ ಕನ್ನಡ ಬಳಸಿಲ್ಲ ಅಂದ್ರೆ ಇದ್ರಲ್ಲಿ ನಾಳೆ ಕಾಲ ಅಡ್ವರ್ಟೈಸ್ಮೆಂಟ್, ಜಾಹೀರಾತು ಇವೆಲ್ಲ ಕೊಡೋರು ಕನ್ನಡ ಬಳಸ್ತಾರ? ಸರ್, ನನಗೆ ಒಂದೊಂದು ವಿಷಯ ಹೇಳ್ತೀನಿ ಕೇಳಿ, ಹೇಳಿ. ಆಯ್ತಾ? ಈಗ ನೀವು ಎಷ್ಟು ವರ್ಷದಿಂದ ಕನ್ನಡ ಸೇವೆ ಮಾಡ್ತಿದ್ದೀರ ಅಂತ ನಂಗೆ ಗೊತ್ತಿಲ್ಲ. ನಾನೊಂದು 15 ವರ್ಷದಿಂದ ಮಾಡ್ತಾ ಇದ್ದೀನಿ, ಮಾಡಿ. ಆಯ್ತಾ? ಒಳ್ಳೇದು ಸರ್. ನಾನು ಖುಷಿ ಕನ್ನಡ ಆಯ್ತು. ಮೀಡಿಯಾದಲ್ಲಿ ಇದ್ದಿದ್ದು, ನಾನು ಮೀಡಿಯಾದಿಂದಾನೇ ಬಂದಿದ್ದು, ಆಯ್ತು ಸರ್. ಆಯ್ತಾ? ಹಾ. ಎಲ್ಲ ಮಾಡಿನೇ ಮುಗಿಸಿನೇ ಏಜೆನ್ಸಿ ಶುರು ಮಾಡಿ ಕನ್ನಡಗೋಸ್ಕರ ಏನಾಗುತ್ತೆ ಅದ್ ಮಾಡ್ತೀವಿ. ಈಗ ನಾವು ಕರ್ನಾಟಕ ಸರ್ಕಾರದ ಕೆಲಸನೂ ಮಾಡ್ತೀನಿ ಸರ್, ಆಯ್ತಾ? ಓಕೆ, ಒಳ್ಳೇದಾಗ್ಲಿ. ಕರ್ನಾಟಕ ಸರ್ಕಾರದ ಕೆಲಸ ಮಾಡುವಾಗ ಈಗ ಬಸ್ ಬ್ರ್ಯಾಂಡಿಂಗ್ ನಡೀತಾ ಇದೆ. ಬಸ್ ಹಿಂದೆ ಈಗ ಒಂದು 2-3 ಸ್ಕೀಮ್ ಹಾಕಿದ್ದಾರೆ, ಸ್ಟೇಟ್ ಗೌರ್ಮೆಂಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್. ಹಾ. 60% ಕನ್ನಡ ಬಿಡಿಯೋದ್ರಲ್ಲಿ 100% ಇಂಗ್ಲಿಷ್ ಇದೆ, ಆಯ್ತಾ? ಹೌದು. ಈಗ ನೀವು ಗೌಡ್ರ ಕಡೆಯವರೋ ಇಲ್ಲ ಬೇರೆ ಸಂಘಟನೆನೋ, ಯಾವ ಸಂಘಟನೆ ನಂಗೆ ಗೊತ್ತಿಲ್ಲ. ಸಾಮಾನ್ಯ ಕನ್ನಡಿಗ ಅನ್ಕೊಳ್ಳಿ ಸರ್. ನೀವು ನಾನು ಹೆಂಗೋ ಅನ್ಕೊಳ್ಳಿ, ನೀವು ಇದಕ್ಕೊಂದು ಧ್ವನಿ ಎತ್ತಿದ್ರೆ ನಂಗೆ ತುಂಬಾ ಖುಷಿ ಇದೆ. ಆಯ್ತು. ಧ್ವನಿ ಎತ್ತುವಾಗ ಅದಕ್ಕೊಂದು ಇದು ಇರ್ಬೇಕು ಸರ್, ಮಾರಾಲಿಟಿ ಇರಬೇಕು, ಅದಕ್ಕೊಂದು ಇಕ್ವಾಲಿಟಿ ಇರಬೇಕು, ಖಂಡಿತವಾಗ್ಲೂ ಇರೋದಾ? ಅಲ್ವಾ? ಹೌದು ಸರ್. ನಮ್ಮಂತ ಸಾಮಾನ್ಯ ಜನರಿಗೆ ಪ್ರಶ್ನೆ ಕೇಳೋಕಿನ ಮುಂಚೆ ಹಾ. ಈ BMTC ಮೇಲೆ ಈಗ BMTC ಯಾರ್ದು? ನಮ್ಗೆ ಇವ್ರದ್ದು BTM ನಮ್ಮ ಹೌದು. ರೆಡ್ಡಿ ಅವ್ರದ್ದು. ಸಾರ್ವಜನಿಕರದು ಹೇಳಿ ಸರ್. ಅಲ್ಲ, ರೆಡ್ಡಿ ಅವ್ರದ್ದು ಮಿನಿಸ್ಟ್ರಿ ಬರುತ್ತೆ, ಆಯ್ತಾ? ರಾಮಲಿಂಗ ರೆಡ್ಡಿ ಅವ್ರದ್ದು. ಹೌದು ಸರ್. ಒಂದ್ಸತಿ ನಾನು ನೀವು ಅವ್ರ ಆಫೀಸ್ ಹೋಗಿ ಕೇಳೋಣ, ಯಾಕೆ ಸೆಂಟ್ರಲ್ ಗವರ್ಮೆಂಟ್ ಎಲ್ಲ ಪೋಸ್ಟ್ ಸರ್, ಆ ಅಯೋಗ್ಯನಿಗೂ ಕೂಡ ಯಾರು ರಾಮಲಿಂಗ ರೆಡ್ಡಿ ಇದ್ದಾನೆ, ಆ ಅಯೋಗ್ಯನಿಗೂ ಕೂಡ ನಾನು ಇದೇ ಹೇಳುವಂತದ್ದು, ಬಸ್ಗಳ ಮೇಲೂ ಕೂಡ ಅವ್ರಿಗೂ ಕೂಡ ಪಾದರಕ್ಷೆ ಹಾಕೊಳ್ತಾ ಇದಾರೆ, ಇದ್ ಮಾಡ್ತಾ ಇದಾರೆ. ಈ ಮೆಟ್ರೋಗಳಲ್ಲಿ ಎಲ್ಲ ಪಾದರಕ್ಷೆ ತೆಗಿ ನೀವು. ಅದು ಹೌದು. ಪಾದರಕ್ಷೆ ಧ್ವನಿ ನಿಮ್ ನೋಡಿದೀನಿ, ಒಳ್ಳೆ ಕೆಲಸ ಮಾಡಿದಿರ ನೀವು. ಆಯ್ತು, ಥ್ಯಾಂಕ್ ಯು. ಆ ಅಯೋಗ್ಯನಿಗೂ ಇದೇ ಕೇಳ್ತೀನಿ, ತಾವು ದಯವಿಟ್ಟು ಕನ್ನಡ ಪರ ವಿಚಾರದಲ್ಲಿ ಸೇವೆ ಸಲ್ಲಿಸಿದೀನಿ ಅಂತೀರಾ, ತಮಗೆ ಕೈ ಮುಗಿದು ತಮ್ಮ ಸೇವೆಗೆ ಧನ್ಯವಾದ ನಾನು ಹೇಳ್ತೀನಿ. ಎಷ್ಟೊಂದು ಹೇಳಿದ್ದೀನಿ, ಬ್ರ್ಯಾಂಡ್ಗಳಿಗೆ ಏನಾಗುತ್ತೆ ಗೊತ್ತಾ? ಒಂದ್ ಕೇಳಿಸ್ಕೊಳ್ಳಿ ಸರ್, ಈಗ ನನ್ನ ವಿನಂತಿ ಕೇಳಿಸ್ಕೊಳ್ಳಿ ನೀವು. ಈಗ ನಾನ್ ತಗೊಂಡು ನಾನ್ ಟ್ಯಾಕ್ಸ್ ಕಟ್ಟಿರ್ತೀನಿ, ಪಂಚಾಯತಿ ಟ್ಯಾಕ್ಸ್ ಕಟ್ಟಿರ್ತೀನಿ, ಕಾರ್ಪೊರೇಷನ್ ಟ್ಯಾಕ್ಸ್ ಕಟ್ಟಿರ್ತೀನಿ, ಎಲ್ಲರಿಗೂ ಕಟ್ಟಿರ್ತೀನಿ. ಹೌದು ಸರ್. ನಾವು ಅದಕ್ಕೆ ಹಾಕಿ ಹಣದನ್ನ ನಾವು ಹಾಕಿರೋ ಬಂಡವಾಳ ತೆಗೆಯೋದೇ ದೊಡ್ಡ ವಿಷಯ ಇರುತ್ತೆ. ಈ ಬ್ರ್ಯಾಂಡ್ಗಳು ಚೆನ್ನೈದು ಅಲ್ಲಿ ಇಲ್ಲಿಂದ ಬಂದಿರುವಾಗ ಅವ್ರು ನಮ್ಗೆ ಬಿಸ್ನೆಸ್ ಕೊಡ್ತಾರೆ, ನಾವು ಹಾಕಿರೋ ಬೋರ್ಡಿಗೆ 1000-2000 ರೂಪಾಯಿ ಕೊಡ್ತಾರೆ ಅಂತ ಅನ್ಕೊಳ್ಳಿ. ಈಗ ನಾವು ಅವರಿಗೆ ಕಮ್ಯುನಿಕೇಶನ್ ಅದ್ರಲ್ಲಿ ಇದ್ದದನ್ನ 60% ಚೇಂಜ್ ಮಾಡಿ ಅಂದ್ರೆ ನಮ್ಗೆ ಬೇಡ ಅಂತ ಹೊಟ್ಟೋಗ್ಬಿಡ್ತಾರೆ. ಸರ್, ಅಯೋಗ್ಯರು ಏನ್ ಮಾಡ್ತಾರೆ ಅನ್ನುವಂಥದ್ದು ಬೇಡ. ನಾನು ಇವಾಗ ಈ ಬೋರ್ಡ್ಗಳಿಗೆ ಮಸಿ ಬೆಳಿತಾ ಇದ್ದೀನಿ, ತಾವು ಕನ್ನಡ ಪರ ದಯವಿಟ್ಟು ಮಾಡ್ಬೇಡಿ ಸರ್, ದಯವಿಟ್ಟು ಬೋರ್ಡ್ಗಳಿಗೆ ಮಸಿ ಬೆಳಿಬೇಡಿ. ಇಲ್ಲ ಸರ್, ನಾವು ಬೋರ್ಡ್ಗಳಿಗೆ ಈಗ ಆಲ್ರೆಡಿ ಮಾಡಿದೀವಿ, ಬಹಳಷ್ಟು ಬೋರ್ಡ್ಗಳಿಗೆ ಬಂದಿದ್ದೀವಿ. ಕೊಟ್ಕೊಳ್ಳಿ ಸರ್, ನಾನು ಕಾನೂನು ಎದುರಿಸಕ್ಕೆ ನಾನು ಸಿದ್ಧ ಇದ್ದೀನಿ ಸರ್. ನನ್ನ ಹೆಸರು ಪ್ರಶಾಂತ್ ಹೊಸದುರ್ಗ. ತಮ್ಮ ವಾಟ್ಸಪ್ ಇದೇ ನಂಬರ್, ನನ್ನ ವಾಟ್ಸಪ್. ನನಗೆ ಸರ್ ನೀವಂತಲ್ಲ, ನಾನು ಹೇಳ್ತಿರೋದು, ಈಗ ನಾನು ನಿಮ್ ಜೊತೆ ಅವಾಗಿಂದ ಆತ್ಮೀಯವಾಗಿ ಮಾತಾಡ್ತಿದ್ದೀನಿ ತಾನೆ. ನಿಮ್ಮ ಆತ್ಮೀಯವಾಗೇನೆ ನಾನು ನಿಮ್ಗೆ ಪ್ರೀತಿಯಿಂದ ಕೇಳ್ಕೊಳ್ತಾ ನಾನು ಮಸಿ ಬೆಳಿತಾ ಇದ್ದೀನಿ ಇಲ್ಲಿ, ಆಯ್ತಾ? ಬೋರ್ಡ್ಗಳು ನಾನು ಹೇಳ್ತಿರೋದು, ನೀವು ಬೋರ್ಡ್ಗಳು ನಿಮ್ದ್ರಿ, ಕರ್ನಾಟಕ ನಮ್ದ್ರಿ, ಕನ್ನಡದ ನೆಲ ನಮ್ದ್ರಿ, ಕನ್ನಡದ ವಿಚಾರಗಳಿಗೆ ಬೆಲೆ ಕೊಡಿ. ಹೌದಲ್ವಾ? ಇಷ್ಟ ಐತೆ ಅಂತ ಹೇಳ್ಬಿಟ್ಟು ನೀವು ಎಷ್ಟೇ ಪ್ರಚೋದನೆ ಮಾಡಿದ್ರು ನಾನು ನಿಮ್ ಭಾಷೆ ನಾ ಮಾತಾಡೋದಿಲ್ಲ, ಆಯ್ತಾ? ಸರ್, ನಾನು ನನ್ನ ಪ್ರಚೋದನೆ ಮಾಡ್ಬಿಡಿ. ಖಂಡಿತವಾಗ್ಲೂ ಪ್ರಚೋದನೆ ಇಲ್ಲ, ನೀವು ನಮ್ಮನ್ನ ಪ್ರಚೋದನೆ ಮಾಡ್ತಾ ಇದ್ರ ಇಲ್ಲಿ ಇಂಗ್ಲಿಷ್ ಹಾಕೊಂಡು. ಸಾಮಾನ್ಯ ತಿಳುವಳಿಕೆ ಅಂತ ಇರುತ್ತೆ ಅಲ್ವಾ? ಈ ಸಾಮಾನ್ಯ ತಿಳುವಳಿಕೆ ಏನು ಸರ್? ಈ ವಿಚಾರ ನಾನು ಕಳೆದ 6 ತಿಂಗಳಿಂದ ನಾನು ಏಕಾಏಕಿ ಮಸಿ ಬೆಳಿತಾ ಇಲ್ಲ, ಪಂಚಾಯತಿಗೆ ದೂರು ಕೊಟ್ಟಿದ್ದೀನಿ. ನೀವು ನನಗ್ ಮಸಿ ಬೆಳೀರಿ, ನನ್ಗೆ ಏನು ತೊಂದ್ರೆ ಇಲ್ಲ. ಅಲ್ಲಿ ಪಕ್ಕಕ್ಕೆ ಮುಂದಕ್ಕೆ ನೀವೇನಾದ್ರೂ ಆಗ್ತು ಅಂತ ಬೆಳೀರಿ, ನಾನು ಹೇಳ್ತೀನಿ, ಬೆಳೀರಿ, ಖಂಡಿತ ಬೆಳೀರಿ, ಖಂಡಿತ ಬೆಳೀರಿ ಸರ್. ಕನ್ನಡದ ವಿಚಾರದಲ್ಲಿ ರಾಜಿ ಇಲ್ಲ, ದಯವಿಟ್ಟು ಕ್ಷಮೆ ಇರ್ಲಿ, ಆಯ್ತಾ? ನಾನು ರಾಜಿ ಇದೀನಿ, ಮಸಿ ಬೆಳೀರಿ, ನಾನು ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಬೋರ್ಡ್ಗೆ ನೀವು ಕಾಣಿಸ್ತಾ ಇಲ್ಲ ನನಗೆ, ನೀವು ಬಂದ್ರೆ ನನ್ಗೊಬ್ಬರು ಕನ್ನಡಿಗರು, ಹಾಗಾಗಿ ನಿಮ್ಗೆ ಇದು ಮಾಡೋದಿಲ್ಲ.
ಆಯ್ತಾ ಸರ್ ದಯವಿಟ್ಟು ನಮ್ಗೆ ನಿಮ್ಗೆ ಇಷ್ಟೇ ರಿಕ್ವೆಸ್ಟ್ ಸರ್, ಮಸಿ ನಮ್ದೇನು ನಾವು ಹೊಟ್ಟೆಪಾಡಿಗೇನು ಮಾಡ್ಕೊಂಡಿರ್ತೀವ, ನಮ್ದಕ್ ಬೆಳೆದ್ರೆ ದೊಡ್ಡ ದೊಡ್ಡ 160 ಹೊಟ್ಟೆಪಾಡಿಗೋಸ್ಕರ ಕನ್ನಡನ ಬಿಸ್ನೆಸ್ ಮಾಡ್ಕೋಬೇಡಿ ಸರ್. ಇಲ್ಲ ಖಂಡಿತ ಕನ್ನಡನ ಕಾಲ್ದುಳ್ ಮಾಡ್ಕೊಂಡು ಹೊಟ್ಟೆಪಾಡಿ ಕನ್ನಡನ ಯಾರು ಬಿಸ್ನೆಸ್ ಇಂಗ್ಲಿಷಲ್ಲಿ ಹಣ ಸಂಪಾದನೆ ಮಾಡಬೇಡಿ ದಯವಿಟ್ಟು. ಒಳ್ಳೇದಾಗ್ಲಿ. ಖಂಡಿತ ಮಾಡಲ್ಲ. ನಾನು ಈಗಾಗಲೇ ಮಸಿ ಬೆಳೆದು ಆಗೋಗಿದೆ, ದಯವಿಟ್ಟು ಪರಿವರ್ತನೆ ಮಾಡಿ. ಇನ್ನೊಂದು 10 ಲೀಟರ್ ಮಸಿ ತಗೊಳ್ಳಿ, ದೊಡ್ಡ ಬೋರ್ಡ್ಗಳಿದೆಯಲ್ಲ 100 ಬೆಳೀತಾ ಇದೆ ಸರ್, ಅದಕ್ಕೆ ನೀವು ನನಗೆ ಬೆಳೆದಿದ್ದು ನನಗೆ ಏನು ತೊಂದರೆ ಇಲ್ಲ. ನೀವು ದೊಡ್ಡ ಬೋರ್ಡಿಗೆ ಬೆಳೆದಿಲ್ಲ ಅಂದ್ರೆ ಪ್ರಶಾಂತ್ ಹೊಸದುರ್ಗ ಅವರೇ ಇದೇ ನಂಬರ್ಗೆ ಫೋನ್ ಮಾಡ್ತೀನಿ ನಿಮ್ಗೆ. ನಾನೇ ಕೊಡಿಸ್ತೀನಿ ನಿಮ್ಗೆ, ನೀವು ಕೇಳಿಸ್ಕೊಳ್ಳಿ. ಪೇಂಟು ಮಸಿ ನಾನೇ ಕೊಡಿಸ್ತೀನಿ, ನೀವು ದೊಡ್ಡದು ಕೊಡಿಬೇಕು. ಬನ್ನಿ ಸರ್, ನಮ್ ಜೊತೆ ಕೈ ಜೋಡಿಸಿ ದಯವಿಟ್ಟು ಬನ್ನಿ. ತಮ್ಮಂತವ್ರು ಖಂಡಿತ ಕೈ ಜೋಡಿಸ್ತೀನಿ ನಾನು. ನನಗೆ ಕಪ್ಪು ಮಸಿ ಕೊಡಿಸಿದ್ರೆ ಸಾಕು, ಹತ್ತಿ ಬೆಳೆಯುವಂತ ಕೆಲಸ ನಾನ್ ಮಾಡ್ತೀನಿ ಸರ್. ಒಳ್ಳೇದಾಗ್ಲಿ ಸರ್, ಖಂಡಿತ ಬನ್ನಿ ಸರ್, ಒಳ್ಳೇದಾಗ್ಲಿ. ಪೇಂಟ್ ಅವ್ರ ಕಡೆಯಿಂದ